ಬಾಲ್ಕಿ ಪಟ್ಟಣದಲ್ಲಿ ನಿವೃತ್ತ ನೌಕರರ ಪ್ರತಿಭಟನೆ. ಪಿಂಚಣಿದಾರರ 31 ಬಿಎಲ್ಕೆ 1 ದಿನಾಂಕ 25 ಮಾರ್ಚ್ 2025ರಂದು ಕೈಬಿಡಲು ಒತ್ತಾಯ. ಬಾಲ್ಕಿಯಲ್ಲಿ ಪ್ರತಿಭಟನೆ ಮೂಲಕ ಕೇಂದ್ರ ಸರ್ಕಾರ ಪಿಂಚಣಿದಾರರನ್ನ ವರ್ಗೀಕರಿಸಲು ಮತ್ತು ಪಿಂಚಣಿದಾರರ ನಡುವೆ ವ್ಯತ್ಯಾಸ ಕಾಯ್ದುಕೊಳ್ಳಲು ಅಧಿಕಾರಿ ಹೊಂದಿರುವ ಮಾರ್ಚ್ 2025ರ ಕಾಯ್ದೆಯನ್ನು ಅನೂರ್ಜಿತಗೊಳಿಸುವಂತೆ ಒತ್ತಾಯಿಸಿ ಸೋಮವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಪ್ರಧಾನಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಿದರು. ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜ ಮರೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ನಿವೃತ್ತ ನೌಕರರು ಯಾವುದೇ ಪೂರ್ವ ಸೂಚನೆ ನೀಡದೆ ಹಣಕಾಸು ಮಸೂದೆಯ ಭಾಗವಾಗಿ ಪರಿಚಯಿಸಲಾಯಿತು. ಈ ಕಾನೂನು ಜೀವನದ ಕೊನೆಯ ಕ್ಷಣಗಳಲ್ಲಿ ಕಾಲ ಕಳೆಯುತ್ತಿರುವ ನಿವೃತ್ತ ನೌಕರರಿಗೆ ತುಂಬಾ ಅನ್ಯಾಯವಾಗಿದೆ. ಪ್ರತಿಭಟನಾಕಾರರು ಸರ್ಕಾರಕ್ಕೆ ತಿಳಿಸಿದರು. ತಕ್ಷಣವೇ ಇಂತಹ ಕಠಿಣ ಕಾನೂನು ಹಿಂಪಡೆದು ಎಲ್ಲಾ ನಿವೃತ್ತ ನೌಕರರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಿರಾದಾರ್, ಉಪಾಧ್ಯಕ್ಷರಾದ ಶಾಂತವೀರ ಪಾಟೀಲ, ಶಿವಾನಂದ ಗುಂದಗಿ, ಖಜಾಂಚಿ ಅಶೋಕ್ ಕಾರಬಾರಿ, ಮುಖಂಡರಾದ ಬಸವರಾಜ್ ಹಂಬರ್ಶೆಟ್ಟಿ, ಜಯರಾಜ್ ಬಿರಾದಾರ್, ಬಾವುರಾವ್ ನೆಲವಾಡಿ, ಶ್ರೀಮಂತ ಪಾಟೀಲ, ಶಂಕರರಾವ್ ಚಲವ, ರೇಖಾಬಾಯಿ ಮಹಾಜನ, ನಾಗಭೂಷಣ್ ಮಾಮಡಿ, ಮಲ್ಲಿಕಾರ್ಜುನ್ ಹಲಮಂಡಗಿ, ಪುಂಡಲೀಕರಾವ್ ಟೆಳೇಕರ, ಬಾಬುರಾವ್ ಬಿಚಕುಂದಿ, ರಾಜಣ್ಣ ಶಿರೀಕಾರ್, ಜಿಆರ್ ವಾಲಿ, ಶಕರಪ್ಪ ಮಾಶೆಟ್ಟಿ, ಮಲ್ಲಮ್ಮ ಆರ್ ಪಾಟೀಲ, ರಾಮಚಂದ್ರ ಬಡಿಗೇರ್, ಕಲ್ಲಮ್ಮ ರಾಮಲಿಂಗಸ್ವಾಮಿ, ದಿಗಂಬರರಾವ್ ಐನಾಪುರಿ, ಕುಶಾಲರಾವ್ ವರದಾ, ಜಿಆರ್ ಚಿಂಚೋಳಿ, ವಿಶ್ವನಾಥ್ ಕುಂಬಾರ್, ನರಸಿಂಗರಾವ್ ತುಕದೆ, ಬಂಡೆಪ್ಪ ಶರಣರು, ವೈಜನಾಥ್ ಕೊಡಗೆ, ಮಲ್ಲಿಕಾರ್ಜುನ್ ಬಿರಾದಾರ್, ಮೆಹಕರ ಭದ್ರಪ್ಪ, ಕೆಪಿಸಿ, ನೀಲಕಂಠ ಚಾಪಿ, ಕೃಷ್ಣಾಜಿರಾವ್ ದ್ವಾರಪಾಲಕ, ಜಗನ್ನಾಥ್ ಕನ್ನಾಳೆ, ಚಂದ್ರಕಾಂತ್ ಹುಲಸೂರಿ, ಶಿವರಾಜಿರಾವ್ ಸೂರ್ಯವಂಶಿ, ಶಿವರಾಜ್ ಜ್ಯೋತ್ಯಪ್ಪ, ಸುಭಾಷ್ ಬಾಬು ಹಾಲಕುಡೆ, ಸಿದ್ದಲಿಂಗಯ್ಯ ಸ್ವಾಮಿ, ಬಾಜಿರಾವ್ ಮೇತ್ರೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಏನಾಗ್ತದೆ ನಮಗೆಲ್ಲ ಅದು ದಯವಿಟ್ಟು ಈಗಾಗಲೇ ಈ ವಿಷಯ ಆಯಿತು. ಮತ್ತೊಂದು 80 ವರ್ಷ ಅಂತ ಈಗ ನಮಗೆಲ್ಲ ನಿವೃತ್ತಿ ಕೊಡ್ತಿದ್ರು. ಅದನ್ನು 70 ಬೇಡಿಕೆ ಈಗಾಗಲೇ ಹರಿಯಾಣ, ಪಂಜಾಬ್ನಲ್ಲಿ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ. ಆ ಆರ್ಡರ್ ಪ್ರಕಾರ ಅಮಲಾಗಿದೆ. ಎಲ್ಲ ಸರ್ಕಾರಿ ನೌಕರರಲ್ಲಿ ಅನುಕೂಲ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ಇದು ಕೂಡ ನಮಗೇನಾಗಿದೆ, ಇಲ್ಲಿ ನಮ್ಮ ಜನ ನೌಕರಿ ಕೋರ್ಟ್ ಆರ್ಡರ್ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ನೌಕರರ ಸಂಘಕ್ಕೆ ಇವತ್ತು ನೌಕರರ ಸಂಘಕ್ಕೆ ಏನ್ ಖಿಲಾಫ್ ಜಿಂದಾಬಾದ್, ಏನ್ ಖಿಲಾಫ್ ಜಿಂದಾಬಾದ್, ಏನ್ ಖಿಲಾಫ್ ಜಿಂದಾಬಾದ್. We want justice. We want justice. ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘಕ್ಕೆ ಆತ್ಮೀಯ ನಿವೃತ್ತ ನೌಕರರ ಬಾಂಧವರೇ, ನನ್ನ ಪಿಂಚಣಿದಾರರನ್ನು ವರ್ಗೀಕರಿಸಲು ಮತ್ತು ಪಿಂಚಣಿದಾರರ ನಡುವೆ ವ್ಯತ್ಯಾಸವನ್ನು ಕಾಯ್ದುಕೊಳ್ಳಲು ಅಧಿಕಾರ ಹೊಂದಿಲ್ಲ ಎಂಬ ತತ್ವವನ್ನು ಮಾನ್ಯ ಮಾಡುವ ಕಾಯ್ದೆ ಮಾರ್ಚ್ 25, 2025ರಿಂದ ಜಾರಿಗೆ ಬಂದಿದೆ ಎಂಬುದನ್ನು ನಾವು ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಇದನ್ನು ಯಾವುದೇ ಪೂರ್ವ ಸೂಚನೆ ನೀಡದೆ ಹಣಕಾಸು ಮಸೂದೆಯ ಭಾಗವಾಗಿ ಪರಿಶೀಲಿಸಲಾಯಿತು ಮತ್ತು ಮಾರ್ಚ್ 25ರ ಅದೃಷ್ಟದ ದಿನದಂದು ಲೋಕಸಭೆ ಅಂಗೀಕರಿಸಿತ್ತು. ಈ ಕಾಯ್ದೆಯನ್ನು ಅಕ್ಷರಶಃ ಜಾರಿಗೆ ತಂದರೆ ಪಿಂಚಣಿದಾರರ ನಿವೃತ್ತಿ ದಿನಾಂಕವು ವ್ಯತ್ಯಾಸವನ್ನು ಆಧಾರವಾಗಿರುತ್ತದೆ ಮತ್ತು ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ವರ್ಗೀಕರಣಕ್ಕೆ ಆಧಾರವಾಗಿರುತ್ತದೆ. ಇದರಿಂದಾಗಿ ಕೇಂದ್ರ ವೇತನ ಆಯೋಗದ ಕಾರ್ಯಾಚರಣೆಯ ಅವಧಿಯ ಮೊದಲು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘಕ್ಕೆ ಧನ್ಯವಾದ. ಮಾನ್ಯ ನಿವೃತ್ತ ನೌಕರರ ಸಂಘ ಪಕ್ಷ ಅಷ್ಟೇ, ನಮ್ಮ ಯಾವುದು ಪಕ್ಷ ಇಲ್ಲ. ನೀವು ಅನ್ಬೋದು ಕಾಂಗ್ರೆಸ್ ಅವರು ಬಿಜೆಪಿ ಮಾಡ್ತಾರೆ, ಬಿಜೆಪಿ ಅಲ್ಲ. ಮಾನ್ಯ ಸಿದ್ದರಾಮಯ್ಯ ಕೂಡ ಹೇಳ್ತಾರೆ, ಮೊನ್ನೆ ಅವ್ರ ಲೆಟರ್ ಕಳಿಸ್ಯಾರ, ಪಾಸ್ ಮಾಡಿ ಕಳಿಸ್ಯಾರ. ಏನಂತಲ್ಲಿ ಯಾವುದೇ ಕೋರ್ಟ್ ಆದೇಶ ಬರಲಿ, ಕೋರ್ಟ್ ಆದೇಶ ತಗೊಂಡು ಬಂದವರು ಇರಲಿ, ಅದಕ್ಕೆ ತಕ್ಷಣವೇ ನಮ್ಮ ಉಲ್ಲೇಖ ಹಾಕಿ ಪುನಃ ರಿಟರ್ನ್ ಬ್ಯಾಕ್ ನೀವು ಕೋರ್ಟಿಗೆ ಕಳಿಸಿರ್ತಾರೆ. ಭಾಳ ಅನ್ಯಾಯ ಆಗ್ತದೆ. ನಮ್ಗೆ ನ್ಯಾಯ ದೊರಕಲಿ ತಗೊಂಡು ಈ ವಿಷಯ ನಾವು ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಮಾನ್ಯ ತಹಶೀಲ್ದಾರ್ ಮುಖಾಂತರ ಮನೆ ಪತ್ರ